ಇತಿಹಾಸ ಪ್ರಸಿದ್ಧ ಬಂಗಾರು ಕಾಟಮ್ಮಲಿಂಗೇಶ್ವರ ಸ್ವಾಮಿ ಜಾತ್ರೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ತಾಲೂಕಿನ ಪುರವರ ಹೋಬಳಿಯ ಕೊಂಡವಾಡಿ ಗ್ರಾಮದಲ್ಲಿ ಕಾಟಮ್ಮಲಿಂಗೇಶ್ವರ ಸ್ವಾಮಿ ಜಾತ್ರೆಯ ಅಂಗವಾಗಿ ಮಧ್ಯಾಹ್ನ 12ರಿಂದ 1 ಗಂಟೆಯೊಳಗೆ ದಾಸಪ್ಪನವರು ನಡೆಸಿಕೊಡುವ 101 ಎಡೆ ಕಾರ್ಯಕ್ರಮ ಈ ಜಾತ್ರೆಯ ವಿಶೇಷವಾಗಿದ್ದು, ಅದನ್ನು ನೋಡಲು ಈ ದೇವಸ್ಥಾನದ ಕಾಪುಗಳಲ್ಲದೆ ದೂರದ ಗ್ರಾಮ ಮತ್ತು ಆಂಧ್ರದಿಂದಲೂ ಭಕ್ತಾದಿಗಳು ಬರುತ್ತಾರೆ. 101 ಎಡೆಗೆ ಪೂಜೆ ಮಾಡುವ ಸಮಯದಲ್ಲಿ ದಾಸಪ್ಪನವರು ವಾದ್ಯದ ಸಂಗೀತವನ್ನು ಹೇಳಿಕೊಡುವುದು ಮತ್ತು ಅವರು ನೀಡುವ ಪ್ರಸಾದ ಸ್ವೀಕರಿಸುವುದು ನೋಡುಗರ ಗಮನ ಸೆಳೆಯಿತು. ಬಿಜೆಪಿ ಮುಖಂಡ ಹಾಗೂ ಒಕ್ಕಲು ಎಲ್ಸಿ ನಾಗರಾಜ್ ಮಾತನಾಡಿ, ಸ್ಥಳದಲ್ಲಿ ಲಿಂಗವೊಂದು ಉದ್ಭವವಾಗಿದ್ದರಿಂದ ಅವರು ಅಂದಿನಿಂದ ತಮ್ಮ ಜಾನುವಾರುಗಳಿಗೆ ಏನಾದರೂ ಕಾಯಿಲೆ ಹಾಗೂ ಜನರಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ ಪರಿಹಾರಕ್ಕಾಗಿ ದೇವರಿಗೆ ಹರಕೆ ಹೊತ್ತು ವರ್ಷಕ್ಕೊಮ್ಮೆ ಬರುವ ಶಿವರಾತ್ರಿ ಹಬ್ಬದ ಮಾರನೇ ದಿನ ಇವರೆಲ್ಲ ಸೇರಿ ಜಾತ್ರೆ ಮಾಡುವುದು ಇಲ್ಲಿನ ವಿಶೇಷ. ನೂರಾರು ವರ್ಷಗಳ ಹಿಂದೆ ಇಲ್ಲಿ ನೆಲೆಸಿದಂತಹ ಬುಡಕಟ್ಟು ಜನಾಂಗದವರು ಹೆಚ್ಚಾಗಿ ಕುರಿ, ಮೇಕೆ ಮತ್ತು ಜಾನುವಾರುಗಳ ಜೊತೆಗೆ ವ್ಯವಸಾಯದಿಂದ ಜೀವನ ಸಾಗಿಸುತ್ತಿದ್ದರು ಎಂದು ತಿಳಿಸಿದರು. ದೇವಸ್ಥಾನ ಹಾಗೂ ಜನಮುಖಿ ಸಂಸ್ಥೆಯಿಂದ ಅನ್ನದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಲ್ಲಿಗೆ ವಿವಿಧ ಕಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗುವುದರಿಂದ ಅವರ ಅನುಕೂಲಕ್ಕಾಗಿ ಮತ್ತು ಶುಭ ಕಾರ್ಯಗಳಿಗೆ ಸರ್ಕಾರ ಒಂದು ಸಮುದಾಯ ಭವನ ನಿರ್ಮಿಸಿಕೊಡಬೇಕು ಎಂದು ಭಕ್ತಾದಿಗಳು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಟಿ.ಜೆ. ಗೋವಿಂದರಾಜು, ಪುರವರ ನರಸಿಂಹಮೂರ್ತಿ, ಕೊಂಡವಾಡಿ ಶಿವರಾಮ್, ಎಸ್.ಡಿ. ಕೃಷ್ಣಪ್ಪ, ಚಿಕ್ಕೋಬಾರೆಡ್ಡಿ, ಎಂ.ಆರ್. ಜಗನ್ನಾಥ್, ಬಸವರಾಜು, ಚಿಕ್ಕಮಾಲೂರು ರಾಜಣ್ಣ, ಮೈದನಹಳ್ಳಿ ಜಗನ್ನಾಥ್, ಎ.ಎಲ್. ಅಶ್ವತ್ಥಪ್ಪ ನಾರಾಯಣ್, ಮೂಡ್ಲಿ ಗಿರೀಶ್, ಯಜಮಾನ್ ಅಶ್ವತ್ಥಪ್ಪ, ಶಶಿ, ಕಾಳೇನಹಳ್ಳಿ ಜಗದೀಶ್, ಪಿಡಿಒ ರವಿಚಂದ್ರ ಹಾಗೂ ಭಕ್ತಾದಿಗಳು ಇದ್ದರು. ಎರಡನೇ ದಿನ ಅಮಾವಾಸ್ಯೆ ದಿನ ಈ ಒಂದು ಕಾಟಮ್ಮಲಿಂಗೇಶ್ವರ ಬಂಗಾರು ಕಾಟು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದು ನೂರಾರು ವರ್ಷಗಳಿಂದ ನಮ್ಮ ತಲೆತಲಾಂತರಗಳಿಂದ ಮಾಡ್ಕೊಂಡು ಬಂದಿರುವಂಥ ಪದ್ಧತಿ. ಒಂದು ಬುಡಕಟ್ಟಿನ ಸಮುದಾಯ ಇದನ್ನು ಆಚರಣೆ ಮಾಡ್ಕೊಳ್ತಿರುವಂಥದ್ದು. ಇವರು ಮಧುಗಿರಿ ತಾಲೂಕಿನ 4-5 ಹಳ್ಳಿ, ಗೌರಿಬಿದನೂರು ತಾಲೂಕಿನ ಕೆಲವು ಹಳ್ಳಿ, ಕುಂದೂಪುರ ತಾಲೂಕಿನ ಕೆಲವು ಹಳ್ಳಿಗಳು ಮತ್ತು ಮಡಕ್ಸರ ಭಾಗದ ಕೆಲವು ಭಾಗ ಮತ್ತು ಕೊರಟಗೆರೆ ತಾಲೂಕಿನ ಕೆಲವು ಹಳ್ಳಿಗಳು, ಗೌರಿಬಿದನೂರು ತಾಲೂಕು ಕೆಲವು ಹಳ್ಳಿ, ಈ ರೀತಿ ಒಂದೇ ಬುಡಕಟ್ಟಿನ ಸಮುದಾಯದವರು ಭಾಳ ಹಿಂದಿನಿಂದ ಮಾಡ್ಕೊಂಡುವಂಥ ಪದ್ಧತಿ. ಭಾಳ ಹಿಂದೆ ಇದು ಕೊಂಡವಾಡಿ ಗ್ರಾಮಕ್ಕಿಂತ ಭಾಳ ದೂರದಲ್ಲಿತ್ತು. ಈ ಕಡೆ ಎಲ್ಲ ಫಾರೆಸ್ಟ್ ರೂಪದಲ್ಲಿದ್ದಂಥದ್ದು. ಇದು ಕಾಟಮ್ಮಲಿಂಗೇಶ್ವರನ ಅಂತ ಒಂದು ದೇವಸ್ಥಾನ. ಭಾಳ ಹಿಂದೆ ಇಲ್ಲಿ ಬಹುಶಃ ನಮ್ಮ ಒಂದು ಇದು ನಮಗೆ ಗೊತ್ತಿರೋ ಹಾಗೆ ನಮ್ಮ ಹಿಂದಿನವರು ಹೇಳ್ತಾರೆ, ಬಹುಶಃ ಈ ಕುರಿ ಮೇಕೆ ಇಲ್ಲಿ ಕಾಯುವಂಥವ್ರು ಈ ವರ್ಗ ಮತ್ತು ಬೇಟೆಗಾರರು ಇಲ್ಲಿ ಬಂದು ಈ ಒಂದು ನೆಲೆಯಲ್ಲಿ ಅವರಿಗೆ ಒಂದು ಒಳ್ಳೆ ಶುಭ ಫಲ ದೊರೆತಿರ್ಬೋದು. ಬಹುಶಃ ಪ್ರಾಣಿ ಮತ್ತು ಇವಕ್ಕೆ ಅನಾರೋಗ್ಯ ಆದಾಗ ಅವಕ್ಕೆ ಈ ಒಂದು
ಆ ಪ್ರದೇಶದಲ್ಲಿ ಏನು ಉದ್ಭವಲಿಂಗ ಅಂತ ಏನು ಕರೀತಾ ಇದ್ದೀವಿ ಕಲ್ಲಿಂದು, ಅಲ್ಲಿ ಆ ಪ್ರಾಣಿಗಳಿಗೆ ಗುಣಮುಖ ಆಗುವಂಥ ಇಂಥವಾದ ಮೇಲೆ ಇದಕ್ಕೆ ನಡ್ಕೊ ಬರುವಂಥ ಒಂದು ಆ ಗುಂಪು ಏನಿದೆ, ಇವರು ಕಾಲಾಂತರದ ಮೇಲೆ ನೂರಾರು ವರ್ಷಗಳ ಮೇಲೆ ಚದುರಿ ಈ ಒಂದು ಹಬ್ಬದ ದಿನ ವಿಶೇಷವಾಗಿ 3 ದಿನ ಜೊತೆಗೆ 9 ದಿನಗಳ ಮೊದಲು ಈ ಕಾಟಮಲಿಂಗೇಶ್ವರರ ಏನು ಶಿವರಾತ್ರಿ ಬರುತ್ತೆ, ಅದು 9 ದಿನ ಮೊದಲು ಮನೆಗಳನ್ನು ಬಣ್ಣವನ್ನು ಹಾಕಿ ಅಲಂಕಾರ ಮಾಡಿ ಅವತ್ತಿಂದ ಸಸ್ಯಾಹಾರಕ್ಕೆ ಬದಲಾಗ್ತಾರೆ. ಬಹುಶಃ ಈ ಒಂದು ಒಕ್ಕಲು ಏನಿದೆ ಇವರೆಲ್ಲ ಮಾಂಸಾಹಾರಿಗಳು. ಇವರು ಮಾಂಸಾಹಾರಿಗಳು 9 ದಿನ ಮೊದಲು ಮನೆಯನ್ನು ಶುದ್ಧ ಮಾಡಿ ಉಪವಾಸವನ್ನು 9 ದಿನ ಉಪವಾಸ ಇರುವಂಥದ್ದು ನಾವೆಲ್ಲ ಭಾಳ ಬಾಲ್ಯದಲ್ಲಿ ನೋಡಿರುವಂಥದ್ದು.